ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸಿವಿಲ್ ಪೊಲೀಸ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ಎರಡನೇ ಸರಣಿ ಇದು. ಮೊದಲ ಸರಣಿಯಲ್ಲಿ 1ರಿಂದ 50 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ್ದೀನಿ. ಕಂಟಿನ್ಯೂ ಮಾಡೋಣ. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ವರದಿ ಪ್ರಕಾರ ಪ್ರಪಂಚದ ಅತಿದೊಡ್ಡ ಬಡತನ ವಿರೋಧಿ ಕಾರ್ಯಕ್ರಮ ಯಾವುದು? ಅಕಾರ್ಡಿಂಗ್ ಟು ದ ರಿಪೋರ್ಟ್ ಆಫ್ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ವಿಚ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಟಿ ಪಾವರ್ಟಿ ಪ್ರೋಗ್ರಾಮ್? ಸರಿಯಾದಂಥ ಉತ್ತರ ಮನ್ರೇಗಾ, ಆಪ್ಷನ್ 4. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅನ್ನೋದು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವಗಳಲ್ಲಿ ಒಂದಲ್ಲ? ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ದ ಪ್ರಿನ್ಸಿಪಲ್ ಆಫ್ ಪಂಚಶೀಲ್? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3, ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದಿರುವುದು. ನೋ ಮ್ಯೂಚುವಲ್ ಕೋಆಪರೇಷನ್ ಆ್ಯಂಡ್ ರೆಸ್ಪೆಕ್ಟ್. ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಸೆಯನ್ನಲ್ಲ. ಇದು ಈ ಕೆಳಗಿನ ಯಾವ ಪ್ರಸಿದ್ಧ ವ್ಯಕ್ತಿಯ ಉಲ್ಲೇಖವಾಗಿದೆ? ದ ಅರ್ತ್ ಕ್ಯಾನ್ ಫುಲ್ಫಿಲ್ ಆಲ್ ನೀಡ್ಸ್ ಆಫ್ ದಿ ಮೆನ್ ಬಟ್ ನಾಟ್ ದ ಗ್ರೀಡ್. ದಿಸ್ ವಾಸ್ ದ ಫೇಮಸ್ ಕ್ವಾಟ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಪರ್ಸನಾಲಿಟೀಸ್? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮಹಾತ್ಮ ಗಾಂಧೀಜಿ, ಆಪ್ಷನ್ 4. ಈ ಕೆಳಗಿನ ಯಾವುದು ಕನ್ನಡದ ಅತ್ಯಂತ ಹಳೆಯ ಪತ್ರಿಕೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಓಲ್ಡೆಸ್ಟ್ ಕನ್ನಡ ನ್ಯೂಸ್ ಪೇಪರ್? ಮಂಗಳೂರು ಸಮಾಚಾರ. ದಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ದ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಸೆಲೆಬ್ರೇಟೆಡ್ ಆನ್ 5th ಜೂನ್. ಜೂನ್ 5ನೇ ತಾರೀಕು ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಯಾರನ್ನು ಫಾದರ್ ಆಫ್ ಎಕನಾಮಿಕ್ಸ್ ಎಂದು ಕರೆಯಲಾಗುತ್ತದೆ? ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಎಕನಾಮಿಕ್ಸ್? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಡಮ್ ಸ್ಮಿತ್, ಆಪ್ಷನ್ 2. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಇದು ಎಲ್ಲಿ ಕಂಡು ಬರುತ್ತದೆ? ಸೊ ಹೇಗಲ್ಲಿ ಇದು ಕಂಡು ಬರ್ತದೆ? ಆಪ್ಷನ್ 1. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಉತ್ಪನ್ನ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಸ್ವೀಕರಿಸಿಲ್ಲ? ವಿಚ್ ಪ್ರಾಡಕ್ಟ್ ಫ್ರಮ್ ಕರ್ನಾಟಕ ಹ್ಯಾಸ್ ನಾಟ್ ರಿಸೀವ್ಡ್ GI ಟ್ಯಾಗ್? ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಯಾವುದು ಪಡ್ಕೊಂಡಿಲ್ಲ 4ರಲ್ಲಿ. ಸೊ ಕೂರ್ಗ್ ಅಡಿಕೆ ಇನ್ನೂ ಪಡ್ಕೊಳ್ದೇ ಇರತಕ್ಕಂಥದ್ದು, ನಂಜನಗೂಡು ಬಾಳೆ, ಮೈಸೂರು ಸಿಲ್ಕ್, ಚನ್ನಪಟ್ಟಣ ಆಟಿಕೆ, ಇವು 3ಕ್ಕೂ ಕೂಡ ಇವು ಸಿಕ್ಕಿದೆ. ಈ ಕೆಳಗಿನ ಯಾರಿಗೆ ಕರ್ನಾಟಕ ರತ್ನ ಅತ್ಯುನ್ನತ ಕರ್ನಾಟಕ ನಾಗರಿಕ ಗೌರವ ದೊರೆತಿದೆ? ಅಮಾಂಗ್ ದ ಗಿವನ್ ಪರ್ಸನಾಲಿಟೀಸ್ ಹೂ ಹ್ಯಾಸ್ ರಿಸೀವ್ಡ್ ಕರ್ನಾಟಕ ರತ್ನ, ದ ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಆಫ್ ಕರ್ನಾಟಕ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಾಕ್ಟರ್ ರಾಜ್ಕುಮಾರ್, ಆಪ್ಷನ್ 2. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಎಲ್ಲಿ ಕಂಡುಬರುತ್ತದೆ? ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇಸ್ ಲೊಕೇಟೆಡ್ ಇನ್. ಪ್ರಶ್ನೆಗೆ ಸರಿಯಾದ ಉತ್ತರ ಪುಣೆ. ಭಾರತದಲ್ಲಿ ಮೊದಲ ಕೋವಿಡ್-19 ಪ್ರಕರಣವನ್ನು ಯಾವ ರಾಜ್ಯದಲ್ಲಿ ದೃಢೀಕರಿಸಲಾಯಿತು? ದ ಫಸ್ಟ್ ಕೇಸ್ ಆಫ್ ಕೋವಿಡ್-19 ಇನ್ ಇಂಡಿಯಾ ವಾಸ್ ಕನ್ಫರ್ಮ್ಡ್ ಇನ್ ವಿಚ್ ಸ್ಟೇಟ್? ಆಪ್ಷನ್ 4, ಕೇರಳ. ಈ ಕೆಳಗಿನ ಯಾವುದು ಕಾಳಿದಾಸನಿಂದ ರಚಿಸಲ್ಪಟ್ಟಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆಥರೈಸ್ಡ್ ಬೈ ಕಾಳಿದಾಸ? 62ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ರಾಮಾಯಣ ದರ್ಶನಂ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿಯಲ್ಲಿ ಕಂಡುಬರುತ್ತದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಸ್ ಹೆಡ್ ಕ್ವಾರ್ಟರ್ಸ್ ಇಸ್ ಆಟ್. 63ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮಹಾರಾಷ್ಟ್ರದ ಮುಂಬೈಯಲ್ಲಿ ಕೇಂದ್ರ ಕಚೇರಿ ಕಂಡುಬರ್ತದೆ. ಈ ಕೆಳಗಿನ ಯಾರು ಕನ್ನಡ ರೈತಗೀತೆಯನ್ನು ರಚನೆ ಮಾಡಿದ್ದಾರೆ? ಹೂ ಅಮಾಂಗ್ ದ ಫಾಲೋಯಿಂಗ್ ಕಾಂಪೋಸ್ಡ್ ಕನ್ನಡ ರೈತ ಗೀತ? 64ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕುವೆಂಪು, ಆಪ್ಷನ್ 3. ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವ ಅನಿಲ, ದ ಮೋಸ್ಟ್ ಅಬ್ಡೊನೆಂಟ್ಲಿ ಪ್ರೆಸೆಂಟ್ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್ ಇಸ್? ಸಾರಜನಕ, ನೈಟ್ರೋಜನ್. ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮ್ ಅನ್ನು ಭಾರತದಲ್ಲಿ ಜಾರಿಗೆ ತಂದರು? ವಿಚ್ ಆಫ್ ದಿಸ್ ಗವರ್ನರ್ ಜನರಲ್ ಇಂಪ್ಲಿಮೆಂಟೆಡ್ ಜಮೀನ್ದಾರಿ ಸಿಸ್ಟಮ್ ಇನ್ ಇಂಡಿಯಾ? 66ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಮಿಲಿಟರಿ ಸುಧಾರಣೆಗಳಾದ ಹುಲಿಯಾ ಮತ್ತು ಡಾಗ್ ಅನ್ನು ಡ್ಯಾಶ್ನಿಂದ ಪರಿಚಯಿಸಲಾಗಿದೆ? ದ ಮಿಲಿಟರಿ ರಿಫಾರ್ಮ್ ಸಚ್ ಆಸ್ ಹುಲಿಯಾ ಆ್ಯಂಡ್ ಡಾಗ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಹೂಮ್?
ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. 7 ವರ್ಷಗಳ ಯುದ್ಧ ಸಪ್ತವಾರ್ಷಿಕ ಕದನ ಅಂತ ಕರೀತಾರೆ. ದ 7-year ವಾರ್ ವಾಸ್ ಫೌಟ್ ಬಿಟ್ವೀನ್ ಕೆಳಗಿರೋ ಆಪ್ಷನ್ಗಳಲ್ಲಿ ಫ್ರಾನ್ಸ್ ಇಂಗ್ಲೆಂಡ್. ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆದಂಥ ಯುದ್ಧ ಇದು. ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತ ದ ಟರ್ಮ್, ವಾಟ್ ಡಸ್ ದ ಟರ್ಮ್ ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಮೀನ್ಸ್ ಅಂತ ಮುಂದಿನ ಪ್ರಶ್ನೆ 69ನೇ ಪ್ರಶ್ನೆ ಆಗಿದೆ. ಬಹಳ ಇಂಗ್ಲಿಷರನ್ನ ಜೈಲಿನಲ್ಲಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು. ಅದರಲ್ಲಿ ಬಹಳ ಜನ ಪ್ರಾಣ ಬಿಟ್ಟರು. ಆಪ್ಷನ್ 1 ಸರಿಯಾದಂಥ ಉತ್ತರ. ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನು ಪ್ರಾರಂಭ ಮಾಡಿದರು? ಇನ್ ವಿಚ್ ಇಯರ್ ಡಿಡ್ ಮಹಾತ್ಮ ಗಾಂಧಿ ಲಾಂಚ್ ನಾನ್ ಕೋಆಪರೇಷನ್ ಮೂವ್ಮೆಂಟ್? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 1920ರಲ್ಲಿ. ಯಾರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ? ಹೂ ಇಸ್ ನೋನ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ? ಸರ್ದಾರ್ ವಲ್ಲಭಾಯಿ ಪಟೇಲ್. ಆಪ್ಷನ್ 1 ಸರಿಯಾದಂಥ ಉತ್ತರ. ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಚೂಸ್ ದ ರಾಂಗ್ ಸ್ಟೇಟ್ಮೆಂಟ್ ಅಬೌಟ್ ವಿಜಯನಗರ ಕಿಂಗ್ಡಮ್. ಸೊ 4 ಹೇಳಿಕೆಗಳಿವೆ. 4ನೇ ಹೇಳಿಕೆ ನೋಡಿ, ವಿಜಯನಗರದ ಕಲೆ ಮತ್ತು ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪ ವಿಕಸನೀಯ ರೂಪ ಎಂದು ಇತಿಹಾಸಕಾರ ಪರ್ಸಿ ಬ್ರೌನ್ ತಿಳಿಸಿದ್ದಾರೆ ಅಂತ ಇದೆಯಲ್ಲ, ಈ ಹೇಳಿಕೆ ತಪ್ಪು. ಉಳಿದಂಥ 3 ಕೂಡ ಸರಿಯಾಗಿದೆ. ಹಾಗಾಗಿ ಗುಂಪಿನಿಂದ 4ನೇ ಹೇಳಿಕೆಯನ್ನು ತೆಗಿಬೇಕು. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಭಕ್ತಿ ಮೂಮೆಂಟ್ನ ಫಲಿತಾಂಶವಲ್ಲ? ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿಚ್ ವಾಸ್ ನಾಟ್ ದ ರಿಸಲ್ಟ್ ಆಫ್ ಭಕ್ತಿ ಮೂಮೆಂಟ್? 73ನೇ ಪ್ರಶ್ನೆಗೂ ಕೂಡ ಆಪ್ಷನ್ 4 ಸರಿಯಾದಂಥ ಉತ್ತರ. ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿದ್ದರು ಮತ್ತು ಜಾತಿ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು ಮತ್ತು ಉತ್ತೇಜಿಸುತ್ತಿದ್ದರು ಅಂತ ಇದೆಯಲ್ಲ, ಇದು ತಪ್ಪು. ಉಳಿದಂಥ ಎಲ್ಲ ಕೂಡ ಸರಿ. ಅಂದರೆ ಭಕ್ತಿ ಮೂಮೆಂಟ್ನ ಭಾಗ ಈ 4ನೇ ಹೇಳಿಕೆ ಆಗಿರೋದಿಲ್ಲ. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಇದೆ. ಫ್ರಮ್ ದ ಬಿಲೋ ಗಿವನ್ ಪೇಸ್ ಫೈಂಡ್ ದ ರೈಟ್ ಮ್ಯಾಚ್. ಸೊ 74ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರಿಸುತ್ತದೆ. 75ನೇ ಪ್ರಶ್ನೆ, ಯಾವ ನದಿಯನ್ನು ಕರ್ನಾಟಕದ ನಯಾಗ್ರಾ ಎಂದು ಕರೆಯುತ್ತಾರೆ? ವಿಚ್ ರಿವರ್ ಇಸ್ ಫೇಮಸ್ಲಿ ಕಾಲ್ಡ್ ದ ನಯಾಗ್ರಾ ಆಫ್ ಕರ್ನಾಟಕ? ಸರಿಯಾದ ಉತ್ತರ ಗೋಕಾಕ್ ಫಾಲ್ಸ್. ಶ್ರೀರಂಗಪಟ್ಟಣ ಒಪ್ಪಂದವನ್ನು ಯಾವ ಯುದ್ಧದ ನಂತರ ಮಾಡಲಾಯಿತು? ಟ್ರಿಟಿ ಆಫ್ ಶ್ರೀರಂಗಪಟ್ಟಣ ವಾಸ್ ಸೈನ್ಡ್ ಅಟ್ ದಿ ಎಂಡ್ ಆಫ್ ವಿಚ್ ವಾರ್? 76ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 3ನೇ ಆಂಗ್ಲೋ ಮೈಸೂರು ಯುದ್ಧ. 77ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣವಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಮ್ಯಾನ್ ಮೇಡ್ ಕಾಸ್ ಫಾರ್ ದ ಅಕರೆನ್ಸ್ ಆಫ್ ಫ್ಲಡ್ಸ್? ಸೊ ಇಲ್ಲಿರೋ ಆಪ್ಷನ್ಗಳನ್ನು ನೋಡಿ. ಸರಿಯಾದಂಥ ಉತ್ತರ ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ. ಇದು ಕಾರಣ ಆಗೋದಿಲ್ಲ ಅಂತ. ಯಾವುದು ಕಾರಣ ಆಗೋದಿಲ್ಲ ಅಂತ ಕೇಳಿರೋದ್ರಿಂದ ಈ 3ನೇ ಆಯ್ಕೆ ಕಾರಣ ಆಗೋದಿಲ್ಲ. ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು ಈ ಕೆಳಗಿನ ಯಾವುದು ಕೊಡುತ್ತದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಟರ್ಮ್ ಗಿವ್ಸ್ an idea about the extent of consumption of resource and waste generation by country or by an individual in a country? 78ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪರಿಸರ ಸಾಮರ್ಥ್ಯ, ಎಕಾಲಜಿಕಲ್ ಕೆಪಾಸಿಟಿ ಅಂತಲೂ ಕೂಡ ನಾವು ಇದನ್ನ ಕರಿಬೋದು. ಕೆಳಗೆ ಅಟ್ಮಾಸ್ಫಿಯರ್ ಪದರಗಳನ್ನು ಕೊಟ್ಟಿದೆ. ಇದರಲ್ಲಿ ಭೂಮಿಯಿಂದ ಆರಂಭಿಸಿ ಸರಿಯಾದ ಕ್ರಮದಲ್ಲಿ ತಿಳಿಸಿ. ಸೊ ಒನ್ ಆಫ್ ಮೈ ರೀಸೆಂಟ್ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇದ್ರ ಬಗ್ಗೆ ಪ್ರಶ್ನೆ ಒಂದಿರುತ್ತೆ ಅಂತ ಹೇಳಿದ್ದೆ, ಹಾಗೆ ಪ್ರಶ್ನೆ ಕೂಡ ಅಪಿಯರ್ ಆಗಿದೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ನಾನು ಡಿಸ್ಟೆನ್ಸನ್ನು ಕೂಡ ನಿಮಗೆ ಕವರ್ ಮಾಡಿದ್ದೆ, ಎಲ್ಲಿಂದ ಎಷ್ಟೆಷ್ಟು ಕಿಲೋಮೀಟರ್ ಇರ್ತದೆ ಭೂಮಿಯಿಂದ ಅಂತ. ನೋಡಿ, ಇಲ್ಲಿ ಭೂಮಿಯಿಂದ ಆರಂಭ ಮಾಡಿ ಸರಿಯಾದ ಕ್ರಮದಲ್ಲಿ ಬರ್ಕೊಂಡು ಹೋಗಬೇಕು. 79ನೇ ಪ್ರಶ್ನೆ, ಡಿಫ್ರೆಂಟ್ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಆರ್ ಗಿವನ್ ಬಿಲೋ, ವಿಚ್ ಒನ್ ಇಸ್ ದ ಕರೆಕ್ಟ್ ಆರ್ಡರ್ ಫ್ರಮ್ ಅರ್ತ್? ಭೂಮಿಯಿಂದ ಕರೆಕ್ಟ್ ಆಗಿರ್ತಕ್ಕಂಥ ಆರ್ಡರು ಆಪ್ಷನ್ 1 ಮೊದಲನೇದು ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್, ಕೊನೆಗೆ ಎಕ್ಸೋಸ್ಪಿಯರ್. ಆಪ್ಷನ್ 1 ಸರಿಯಾದ ಉತ್ತರ. ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ, ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಆಫ್ ಕರ್ನಾಟಕ ಯಾವುದು ಅಂತ ಮುಂದಿನ ಪ್ರಶ್ನೆ. NH13. ಆಪ್ಷನ್ 3. ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳನ್ನು ಸೂಚಿಸಿದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತದೆ? ಇಫ್ ದ ಗ್ರೀನ್ ರೆವಲ್ಯೂಷನ್ ರೆಫರ್ಸ್ ಟು ಫುಡ್ ಗ್ರೈನ್ಸ್, ವಾಟ್ ಪ್ರಾಡಕ್ಟ್ ಡಸ್ ಬ್ಲ್ಯಾಕ್ ರೆವಲ್ಯೂಷನ್ ರೆಫರ್ಸ್ ಟು?
81ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪೆಟ್ರೋಲಿಯಂ ಉತ್ಪನ್ನಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಇವುಗಳಲ್ಲಿ ಯಾವುದು ರೂಪಾಂತರ ಸಾಧ್ಯ? ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಮೆಟಮಾರ್ಫಿಸಮ್ ಇಸ್ ಪಾಸಿಬಲ್? 82ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗ್ರಾಫೈಟ್ನಿಂದ ವಜ್ರ, ಆಪ್ಷನ್ 4 ಇದು ಸಾಧ್ಯ. ಪಾಕ್ ಸ್ಟ್ರೈಟ್ ಯಾವ ಎರಡು ದೇಶಗಳನ್ನು ಪ್ರತ್ಯೇಕಿಸುತ್ತದೆ? ಪಾಕ್ ಸ್ಟ್ರೈಟ್ ಸಪರೇಟ್ಸ್ ವಿಚ್ ಟು ಕಂಟ್ರೀಸ್? 83ನೇ ಪ್ರಶ್ನೆ ಭಾರತ ಮತ್ತು ಶ್ರೀಲಂಕಾ, ಆಪ್ಷನ್ 2. ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಅದು 4 ನೀವು ಓದ್ಕೋಬೋದು. 4ನೇ ಹೇಳಿಕೆಯನ್ನು ಗಮನಿಸಿ. ಯಾವ ಸಂದರ್ಭದಲ್ಲಿಯೂ ಸಾರ್ವಜನಿಕ ಜನರು ಯಾರನ್ನು ಯಾವ ಸಂದರ್ಭದಲ್ಲಿಯೂ ಬಂಧಿಸಲಾಗುವುದಿಲ್ಲ, ಅರಿವುಳ್ಳ ಮತ್ತು ಜಾಮೀನು ಪಡೆಯಲಾಗದ ಅಪರಾಧವಿದ್ದರು ಅಂತಿದೆಯಲ್ಲ, ಇದು ತಪ್ಪಾಗತ್ತೆ. ಉಳಿದಂತ ಎಲ್ಲ ಸರಿ, ಆಪ್ಷನ್ 4 ಸರಿಯಾದ ಉತ್ತರ. ಚಂಡಮಾರುತಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಸೈಕ್ಲೋನ್ಸ್ ಆರ್ ಕಾಲ್ಡ್ ಬೈ ಡಿಫರೆಂಟ್ ನೇಮ್ಸ್ ಇನ್ ಡಿಫರೆಂಟ್ ಕಂಟ್ರೀಸ್ ಆ್ಯಂಡ್ ರೀಜನ್ಸ್. ವಿಚ್ ಪೇರ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? 85ನೇ ಪ್ರಶ್ನೆ ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ ವರ್ಲ್ಡ್ ಫೂಲ್, ಆಪ್ಷನ್ 3 ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಉಳಿದಂತೆ ಎಲ್ಲ ಕೂಡ ಸರಿಯಾಗಿ ಹೊಂದಾಣಿಕೆ ಆಗಿದೆ. 86ನೇ ಪ್ರಶ್ನೆ ಹಂಪಿ ಯಾವ ನದಿಯ ದಂಡೆಯಲ್ಲಿದೆ? ಹಂಪಿ ಇಸ್ ಲೊಕೇಟೆಡ್ ಆನ್ ಬ್ಯಾಂಕ್ ಆಫ್ ವಿಚ್ ರಿವರ್? ಸರಿಯಾದಂಥ ಉತ್ತರ ತುಂಗಭದ್ರಾ, ಆಪ್ಷನ್ 1. ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ? ವಿಚ್ ರಿವರ್ ಇಸ್ ಕಾಲ್ಡ್ ಆಸ್ ದಕ್ಷಿಣ ಗಂಗಾ? ಸರಿಯಾದಂಥ ಉತ್ತರ ಗೋದಾವರಿ. ಗೋದಾವರಿ ನದಿಯನ್ನು ದಕ್ಷಿಣ ಗಂಗಾ ಅಂತ ಕರೀತಾರೆ. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಸಿಟಿಸನ್ಶಿಪ್ ಬಗ್ಗೆ ಉಲ್ಲೇಖ ಇದೆ? ವಿಚ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಸಿಟಿಸನ್ಶಿಪ್? 88ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಆರ್ಟಿಕಲ್ 5. ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲ್ ಅನ್ನು ತೆಗೆದಿದೆ. ಆ ಆರ್ಟಿಕಲ್ ಯಾವುದು? ದ ಆರ್ಟಿಕಲ್ ರಿಮೂವ್ಡ್ ರೀಸೆಂಟ್ಲಿ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ಡೀಲ್ ವಿತ್ ದ ಸ್ಪೆಷಲ್ ಸ್ಟೇಟಸ್ ಗಿವನ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್, ಆರ್ಟಿಕಲ್ 370. ನಮ್ಮ ರಾಜ್ಯ ಅಥವಾ ದೇಶ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಎಲ್ಲ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ. ದ ಸ್ಟೇಟ್ ಶೆಲ್ ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್ಸ್ ಬಿಟ್ವೀನ್ ದ ಏಜ್ ಆಫ್ 6 to 14, 6ರಿಂದ 14 ವರ್ಷ ಇವರಿಗೆ ಕಂಪಲ್ಸರಿ ಎಜುಕೇಷನನ್ನು ಕೊಡಬೇಕು. ಆಪ್ಷನ್ 3 ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫಂಡಮೆಂಟಲ್ ಡ್ಯೂಟಿ ಮೆನ್ಷನ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಚುನಾವಣೆಯಲ್ಲಿ ಮತ ಚಲಾಯಿಸುವುದು, ಆಪ್ಷನ್ 2. 92 ಭಾರತದ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಆಂಟಿ ಡಿಫೆಕ್ಷನ್ ಕಾನೂನನ್ನು ಕಾಣುತ್ತೇವೆ? ವಿಚ್ ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಆಂಟಿ ಡಿಫೆಕ್ಷನ್ ಲಾ? ಸೊ ಶೆಡ್ಯೂಲ್ 10, ಆಪ್ಷನ್ 4 ಸರಿಯಾದ ಉತ್ತರ. ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಹಿಸ್ಟಾರಿಕ್ 73rd and 74th ಅಮೆಂಡ್ಮೆಂಟ್ ಆ್ಯಕ್ಟ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್? ಸೊ 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಸ್ಥಳೀಯ ಸ್ವಸರ್ಕಾರಕ್ಕೆ ಇದಕ್ಕೂ ಸಂಬಂಧಪಡ್ತದೆ. ಅಗತ್ಯವಾದ ಕನಿಷ್ಠ ವಯಸ್ಸನ್ನು ಸಂಬಂಧಪಟ್ಟಂತೆ ಕೆಳಗಿನ ಯಾವುದು ಸರಿಯಿಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಮಿನಿಮಮ್ ಏಜ್ ರಿಕ್ವೈರ್ಡ್? ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಉಪರಾಷ್ಟ್ರಪತಿಗಳು 30 ವರ್ಷ ಅಂತಿದೆ, ಇದು ತಪ್ಪು. ಉಳಿದಂತಹ 3 ಕೂಡ ಸರಿ ಇದೆ. ಆಪ್ಷನ್ 3 ಗುಂಪಿಂದ ಆಚೆ ತೆಗಿಬೇಕಾಗಿರೋದು ಮತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳನ್ನು ನಿರ್ದೇಶಿಸಲು ಆದೇಶಿಸುತ್ತದೆ. ಆ ಆದೇಶವನ್ನು ಏನೆಂದು ಕರೆಯುತ್ತಾರೆ? 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾಂಡಮಸ್. ಪ್ರಸಿದ್ಧ ಬೋಧನೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತದ ಸುಪ್ರೀಂ ಕೋರ್ಟ್ನ ಯಾವ ಕೇಸ್ನಲ್ಲಿ ವಿಸ್ತರಿಸಲಾಗಿತ್ತು? ಸರಿಯಾದ ಉತ್ತರ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಇದನ್ನು ವಿಸ್ತರಣೆ ಮಾಡಲಾಗಿತ್ತು, ಆಪ್ಷನ್ 2. 97ನೇ ಪ್ರಶ್ನೆಗೆ ಬರೋಣ. ಭಾರತದ ಹೊರಗೆ ವಿತರಿಸಲಾದ ಆದರೆ ಭಾರತೀಯ ರೂಪಾಯಿಗಳಲ್ಲಿ ನಿಗದಿಪಡಿಸಿದ ಬಾಂಡ್ಗಳನ್ನು ಏನೆಂದು ಕರೆಯುತ್ತಾರೆ? ಬಾಂಡ್ಸ್ ಇಶ್ಯೂಡ್ ಔಟ್ಸೈಡ್ ಇಂಡಿಯಾ ಬಟ್ ಡಿನೋಮಿನೇಟೆಡ್ ಇನ್ ಇಂಡಿಯನ್ ರುಪೀಸ್ ಆರ್ ಕಾಲ್ಡ್ ವಿಚ್ ಬಾಂಡ್ಸ್? 97ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮಸಾಲಾ ಬಾಂಡ್ಸ್, ಆಪ್ಷನ್ 3.
ಭಾರತದ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸಂಬಂಧಪಡುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ತುಂಬ ಸಲ ಇದನ್ನು ಕೇಳಿದ್ದಾರೆ, ನಾನು ಕೂಡ ಹಲವಾರು ವೀಡಿಯೋಗಳಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೆ ನಮ್ಮ ಕ್ವಿಝ್ ವೀಡಿಯೋಗಳಲ್ಲಿ, ಮತ್ತು ನಾನು ಏನು ಡೈಲಿ ಕ್ವಿಝಸ್ನ ಮಾಡ್ತೀನಿ ಅಲ್ಲೂ ಕೂಡ ಭಾಳಷ್ಟು ಸಲ ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ ನಾನು. ಆರ್ಟಿಕಲ್ 17 ಇದು ಮುಂದಿನ ಪರೀಕ್ಷೆಗಳಲ್ಲೂ ಕೂಡ ಎಲ್ಲ PC ಪರೀಕ್ಷೆಗಳಲ್ಲೂ ಮತ್ತೊಮ್ಮೆ ರಿಪೀಟ್ ಆಗುತ್ತೆ. 99ನೇ ಪ್ರಶ್ನೆ, ಸರ್ಕಾರಿಯ ಕಮಿಷನ್ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಸರ್ಕಾರಿಯ ಕಮಿಷನ್ ಇಸ್ ರಿಲೇಟೆಡ್ ಟು ವಾಟ್? ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕರ್ಕೋಬೋದು. ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಿಗೆ ಇದು ಸಂಬಂಧವನ್ನು ಪಡ್ತದೆ. ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ಕೊನೆ ಪ್ರಶ್ನೆ, ಡಿಮೆಟ್ ಅಕೌಂಟ್ ಎಂದರೆ ಏನು? ಡಿಮೆಟ್ ಅಕೌಂಟ್ ಅಂದರೆ ಮೊದಲನೇ ಆಪ್ಷನ್ ಇದೆ ನೋಡಿ, ಷೇರುಗಳ ಖರೀದಿ ಮತ್ತು ಮಾರಾಟಕ್ಕಾಗಿ ಷೇರುದಾರರು ಈ ಖಾತೆಯನ್ನು ತೆರೆಯಬೇಕು. ಶೇರ್ ಹೋಲ್ಡರ್ಸ್ ಹ್ಯಾವ್ ಟು ಓಪನ್ ದಿಸ್ ಅಕೌಂಟ್ ಟು ಬೈ ಆ್ಯಂಡ್ ಸೇಲ್ ಶೇರ್ಸ್. ಇದನ್ನು ಡಿಮೆಟ್ ಅಕೌಂಟ್ ಅಂತ ಕರೀತಾರೆ. ಸ್ನೇಹಿತರೆ, ಇದಾಗಿತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 20 ಸೆಪ್ಟೆಂಬರ್ 2020 ನಡೆದಂಥ ಪ್ರಶ್ನೆ ಪತ್ರಿಕೆಯ ಒಂದು ಅವಲೋಕನ. ಕೀ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರೋ ಒಂದು ವಿಡಿಯೋನ ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತು ಸಂಜೆನೆ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಮೆಂಟಲ್ ಎಬಿಲಿಟಿ ವಿಷಯನ ತಿಳ್ಕೊಬೇಕು ಅನ್ನೋರು ನೋಡಿ, ಎಷ್ಟು ಪ್ರಶ್ನೆಗಳು ಇವತ್ತಿತ್ತು ಮೆಂಟಲ್ ಎಬಿಲಿಟಿ, ಅಷ್ಟು ಪ್ರಶ್ನೆಗಳ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲಾಗುತ್ತೆ. ಇಂಟ್ರೆಸ್ಟ್ ಇರೋರು ಅದನ್ನು ನೋಡ್ಬೋದು. ಇನ್ನು ಈ ಪ್ರಶ್ನೆ ಪತ್ರಿಕೆಯ ವಿವರಣಾತ್ಮಕ ಪತ್ರಿಕೆಯನ್ನು ಅತಿ ಶೀಘ್ರದಲ್ಲೇ, ಇದು ಕೀ ಉತ್ತರಗಳಾಗಿತ್ತು, ತಾತ್ಕಾಲಿಕವಾಗಿ ಕೀ ಉತ್ತರಗಳೇನಿರ್ತವೆ ಅದನ್ನು ಕೊಡೋ ಪ್ರಯತ್ನ ಆಗಿದೆ. ಇದು ಪರ್ಮನೆಂಟ್ ಕೀ ಉತ್ತರಗಳಲ್ಲ, ಇಂಟರ್ನೆಟ್ನ ಸಹಾಯದಿಂದ ಪಡೆದಿರೋ ಕೀ ಉತ್ತರಗಳು. ಯಾವುದಾದ್ರೂ ಎರರ್ಸು ಅಥವಾ ಮಿಸ್ಟೇಕ್ಸ್ ಇದ್ದರೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು, ಅದನ್ನು ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ. ನಾನು ರಿಸರ್ಚ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕೀ ಉತ್ತರಗಳು ಕೂಡ ಸರಿ ಇದೆ. ಯಾವುದಾದ್ರು ತಪ್ಪಿದೆ ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ಅದನ್ನು ಚೆಕ್ ಮಾಡ್ತೀನಿ ಮತ್ತೊಮ್ಮೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಿಗೆ. ಎಲ್ರಿಗೂ ಧನ್ಯವಾದಗಳು.